ಪವಿತ್ರವಾದ ಫಜಲ್ ಜುಮ್ಮಾ ಮಸೀದಿಯ ವಟಾರದಲ್ಲಿ ನಡೆಯುವಂತಹ ಮತ ಪ್ರಭಾಷಣ ಹಾಗೂ ಬುರ್ದ ಮಜ್ಲಿಸ್ನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಗೆಲ್ಲರಿಗೂ ಕೂಡ ಈಗ ತಾನೇ ತಮ್ಮ ದಿಕ್ಸೂಚಿ ಸಂದೇಶ ನೀಡಿದಂತಹ ನನಗೆ ಅತ್ಯಂತ ಆತ್ಮೀಯರು ನಮಗೆಲ್ಲರಿಗೂ ಬಹುಮಾನಿಯಾಗಿರುವಂತಹ ಸುರುಬೇಲ್ ಅಜಾರೆ ಸಂಸ್ಥೆಯ ಮುಖ್ಯಸ್ಥರಾದಂತಹ ಬಹುಮಾನದ ಮೊಹಮ್ಮದ್ ಅಲಿ ಸಕಾಫಿ ಅವರನ್ನು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಜುಮ್ಮಾ ಮಸೀದಿಯ ಅಧ್ಯಕ್ಷ ಅಂತ ಗೌರವಂತಹ ಎಸ್ ಸುಲೇಮಾನ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ನಮ್ಮೆಲ್ಲ ಬಹುಮಾನಿಯಾದಂತಹ ಖತೀಬರಾದಂತಹ ಆಫಿಲ್ ಮೊಹಮ್ಮದ್ ಬಶೀರ್ ಇಮಾಮೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಮೊಹಮ್ಮದ್ ನಜೀರ್ MS ಅವರೇ, ಅದೇ ನಮ್ಮ ಸನ್ಮಿತ ಜಲೀಲ್ ಅವರೇ, ಯಾಕೂಬ್ ರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ಸನ್ಮಿತ ಅಂತ ನರಿಂಗಾನ ಗ್ರಾಮ ಅಧ್ಯಕ್ಷ ಅಂತ ನವಾಜ್ ರವರೇ, ಪಂಚಾಯತ್ ಸದಸ್ಯ ರೆಹಮಾನ್ ಅವರೇ, ಉಸ್ಮಾನ್ ಖಾನ್ ಅವರೇ, ಫಯಾಜ್ ಅವರೇ, ನಮ್ಮ ಆತ್ಮಾನಂದ ಬಾವುಚನ್ ಅವರೇ, ಅದೇ ರೀತಿ ಪ್ರತಾಪ್ ರವರೇ, ವೇದಿಕೆ ಮೇಲೆ ಉಪಸ್ಥಿತಂತ ನಮ್ಮ ರಸಾಕ್ ಅವರೇ, ನಮ್ಮ ಒಲೆ ಮಗಳಾಗಿರುವ ಇಸ್ಮಾಯಿಲ್ ಉಸ್ತಾದ್ ಹಾಗೂ ಸಫಾನ್ ಉಸ್ತಾದ್ ಅವರೇ, ಎಲ್ಲ ನಮ್ಮ ಉಲೇಮಾಗಲೇ, ಉಮರಾಕ್ಲೆ, ನನ್ನ ಮುಂದಿರುವ ಈ ಊರಿನ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಪ್ರೀತಿಯ ಸೋದರ ಸೋದರೇ, ಉಲೇಮಾಗಲೇ, ಉಮರಾಕ್ಲೆ ಹಾಗೂ ಸನ್ಮಿತರೇ, ಜುಮ್ಮಾ ಮಸೀದಿಯ ಎಲ್ಲ ನಮ್ಮ ಪದಾಧಿಕಾರಿಗಳೇ ಹಾಗೂ SSF ಪಂಜಿಗಲ್ ಯೂನಿಟ್ನ ಅಧ್ಯಕ್ಷ ಸರ್ವ ಸದಸ್ಯರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಅಲ್ಲಾಹು ತಾಲಾ ನನ್ನನ್ನು ಈ ಸಮಯದಲ್ಲಿ ಇಲ್ಲಿ ಬಂದು ನಿಮ್ಮ ಮುಂದೆ ನಿಲ್ಲಿಸಿ ನಿಮ್ಮೆಲ್ಲರ ಉಲೇಮಾಗಲ ಮತ್ತು ಉಮರಾಕಲ ನಿಮ್ಮೆಲ್ಲರ ದುವಾ ಪಡೆಯುವಂತ ಅವಕಾಶ ಅಲ್ಲಾಹು ತಾಲಾ ಒದಗಿಸಿಕೊಟ್ಟಿದ್ದಾನೆ. ನಾನು ಅದಕ್ಕೆ ಪ್ರಪ್ರಥಮವಾಗಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ನನ್ನ ಮುಂದಿರುವ ಎಲ್ಲ ಉಲೇಮಾಗಲ ಉಮರಾಕಲ ಹಿರಿಯರ ದುವಾ ಬೇಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಾನು SSF ಪಂಜಿಗಲ್ ಯೂನಿಟ್ ಇದರ ಎಲ್ಲ ಅಧ್ಯಕ್ಷ ಸರ್ವ ಸದಸ್ಯರನ್ನು ವಿಶೇಷ ಅಭಿನಂದಿಸಿ ಈ ರೀತಿಯ ಮತ ಪ್ರಭಾಷಣ ಮತ್ತು ಬುರ್ದ ಮಜ್ಲಿಸ್ ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ಇಲ್ಲಿರುವಂತಹ ಯುವಕರು ಮತ್ತು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಅತ್ಯಂತ ಸತ್ಪ್ರಜ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ಳಲು ತನ್ನದಾದ ವಿಶೇಷವಾದ ಕೊಡುಗೆ ಕೊಡ್ತಾ ಇದೆ. ಈ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮವೇ ನಮ್ಮ ಈ ಮಕ್ಕಳನ್ನು ಅತ್ಯಂತ ಸತ್ವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇವತ್ತು ಆಗ್ತದೆ. ಆದ್ರೆ ಪಂಜಿಕಲ್ ಮತ್ತು ಊರಿನ ಭವಿಷ್ಯ ಯಾರ ಕೈಯಲ್ಲಿದೆ ಅಂತ ಹೇಳಿದ್ರೆ ಈಗಿರುವ ನಮ್ಮ ಯುವಕರ ಮತ್ತು ವಿದ್ಯಾರ್ಥಿಗಳ ಕೈಯಲ್ಲಿರುವಂತದ್ದು. ನಿಮ್ಮನ್ನು ಅತ್ಯಂತ ಸತ್ಪ್ರಜಾಗಿ ನಲ್ಲಿಸಿ ಬಂದರೆ ನೀವು ಮುಂದಿನ ದಿನಗಳಲ್ಲಿ ಈ ಊರೇ ಅತ್ಯಂತ ಬೆಳಗಿಸಿಕೊಳ್ಳುವಂತ ವಿಚಾರ ಖಂಡಿತವಾಗಿಯೂ ಆಗ್ತದೆ. ನನಗೆ ವಿಶ್ವಾಸ ಇದೆ ಈ ಒಂದು ನಮ್ಮ ಉಲೇಮಾಗಲ ಮತ್ತು ಬಹುಶಃ ನಮ್ಮೆಲ್ಲ ಹಿರಿಯರ ಆ ಒಂದು ವಿಶೇಷವಾದ ಮತ ಪ್ರಭಾಷಣ ಮುಖಾಂತರ ನೀವು ಬಹುಶಃ ನಮ್ಮಲ್ಲಿ ಎಲ್ಲ ಹಲವಾರು ವ್ಯಕ್ತಿತ್ವವನ್ನು ಬಹುಶಃ ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಅತ್ಯಂತ ಒಂದು ಯಶಸ್ವಿ ಜೀವನ ಸಾಗಿಸಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಈ ಜುಮ್ಮಾ ಮಸೀದಿಗೆ ನಾನು ಬಹುಶಃ ಅವತ್ತು ಉದ್ಘಾಟನೆ ಆಗುವಾಗ ನಾನು ಸ್ಟಾರ್ಟಿಂಗ್ ಶಾಸಕನಾಗಿ ನಾನು ಬಂದಷ್ಟೇ. ಅವಾಗ ಅಲ್ಲಿ ತನಕ ನಮಗೆ ಈ ಕ್ಷೇತ್ರ ಇರಲಿಲ್ಲ, ಇದು ವಿಟ್ಲ ಕ್ಷೇತ್ರಕ್ಕಿತ್ತು. ನಾನು ಶಾಸಕನ ಕೆಲವೇ ತಿಂಗಳಲ್ಲಿ ಬಹುಶಃ ಇಲ್ಲಿ ಮಸೀದಿ ಉದ್ಘಾಟನೆ ಆಯಿತು. ಆಗ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಇಲ್ಲಿಗೆ ರೋಡ್ ಏನು ಇರುವಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಇರಲಿಲ್ಲ, ಮನೆಗಳು ಕೂಡ ಇಲ್ಲಿ ಕಡಿಮೆ ಇತ್ತು. ಆವಾಗ ನಾನು ಉದ್ಘಾಟನೆ ಬಂದಾಗ ಬಹುಶಃ ನಮ್ಮನ್ನು ಅಗಲಿದಂತ ಕೂರತಂಗಲ್ ಅವರು ಜುಮ್ಮಾ ಮಸೀದಿ ಅವರು ಇಲ್ಲಿ ರಸ್ತೆ ಆಗ್ಬೇಕಂತ ಕೇಳಿದಾಗ ತದನಂತರ ಹಂತ ಹಂತವಾಗಿ ಈ ರಸ್ತೆಯನ್ನು ಅಲ್ಲಿ ತನಕ ಮುಟ್ಟಿಸಿ ಮತ್ತೆ ಈಗ ಬಹಳಷ್ಟು ಅವತ್ತು ಒಂದು ಮನೆ ಕೂಡ ಇರಲಿಲ್ಲ ಈ ಕಡೆಗೆ. ಈಗ ಬಹಳಷ್ಟು ಇವತ್ತು ಮನೆಗಳಾಗಿದೆ, ಬಹಳಷ್ಟು ಇವತ್ತು ವಿದ್ಯಾರ್ಥಿ ಯುವಕರು ತಾವೆಲ್ಲ ಇವತ್ತಿದ್ದೀರಿ. ಆದ ಕಾರಣ ಎಲ್ಲದ ಉದ್ದೇಶ ಏನು, SSF ನವರು ಜುಮ್ಮಾ ಮಸೀದಿಯವರು ನಮ್ಮ ಉಲೇಮಾಗಲು ಇಲ್ಲಿ ಬಂದು ನಿಮ್ಗೆ ಹೇಳುವ ಮಾತುಗಳಲ್ಲಿ ಯಾಕೆ ಅಂತ ಹೇಳಿದರೆ ಈ ಒಂದು ಪಂಜಿಕಲ್ನ ಪ್ರತಿಯೊಂದು ಮನೆಯಲ್ಲಿ ಕೂಡ ಭವಿಷ್ಯದ 10-15 ವರ್ಷಗಳಲ್ಲಿ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಫೀಸರ್ ಬಗ್ಗೆ ಉತ್ತಮವಾದ CA ಆಗಬೇಕು, ಎಲ್ಲ ರಂಗದಲ್ಲಿ ಕೂಡ ಬೆಳಕಿಕೊಂಡು ಬರಬೇಕು. ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖಾಂತರ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕು. ಅದಕ್ಕಾಗಿ ಈ ರೀತಿ ಎಲ್ಲ ಕಾರ್ಯಕ್ರಮ ಅತ್ಯಂತ ಸತ್ಪ್ರಜಾಗಿ ನಮ್ಮನ್ನು ನಿಲ್ಲಿಸಲಿಕ್ಕೆ ಬೇಕಾಗಿದೆ. ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡಬೇಕಾಗುವಂತ ಎಲ್ಲ ಈ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನಿಮ್ಗೆ ಇಲ್ಲಿ ಇವತ್ತು ಸಿಗ್ತಾ ಇದೆ. ಅದಕ್ಕಾಗಿ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಾ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡುವ ಏನಾದ್ರು ಇಚ್ಛೆ ಇದ್ದು ನಿಮ್ಮ ತಂದೆ ತಾಯಂದಿರಿಗೆ ನೆಮ್ಮದಿಯ ಜೀವನ ನಿಮಗೆ ಸ್ವಾಭಿಮಾನ ಬದುಕು ಕೊಡುವಂತ ಇಚ್ಛೆ ಇದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು.
ಅದಕ್ಕಂತ ಅವೆಲ್ಲರೂ ಕೂಡ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಪಡೆದುಕೊಂಡು ಅತ್ಯುತ್ತಮ ಸತ್ಪಾಜಿಗೆ ಬಂದು ನಿಲ್ಬೇಕು. ನಾನೆಲ್ಲ ಹಿರಿಯರಿಗೆ ತಂದೆಯಂದಿರಿಗೆ, ಹಿರಿಯರಿಗೆ, ತಾಯಂದಿರಿಗೆ ನಾನು ಹೇಳುವುದಿಷ್ಟೇ, ನಿಮ್ಮ ಮನೆಯ ಭವಿಷ್ಯ ಮತ್ತು ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೋಡ್ಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಡನ್ನು ನೋಡುವಂತ ಅಗತ್ಯ ಇಲ್ಲ. ನನ್ನ ಮಾಡಿನ ಮೇಲೆ ಟೆರೆಸ್ ಉಂಟಾ ಇಲ್ವಾ, ನೀರು ಸೋರ್ತದ, ನನ್ನ ಮುಂದೆ ಕಾರ್ ಉಂಟಾ ಇಲ್ವಾ, ಅಥವಾ ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಉಂಟಾ ಅಂತ ನೋಡೋ ಏನು ವಿಚಾರ ಇಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬ ಹೇಗಿದೆ ಅಂತ ಭವಿಷ್ಯದಲ್ಲಿ ನೋಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳ ಕಣ್ಣುಗಳನ್ನು ನೋಡ್ಬೇಕಂತ. ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತದೆ ಅಂತ ಹೇಳಿ. ನಿಮ್ಮ ಮನೆಯಲ್ಲಿರುವ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅದರ ಅರ್ಥ ಮನೆಗೇನು ಡೇಂಜರ್ ಇದೆ ಅಂತ ಹೇಳಿ. ಆದ್ರೆ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗ್ಲಿಕ್ಕೆ ಬಿಡಬೇಡಿ. ಅವರು ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಟ್ಟು ಸಕ್ರಿಯವಾಗಿ ಸಹಕಾರ ಕೊಟ್ಟು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಬಹುಶಃ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಅವಕಾಶ ಗೊತ್ತಾಗಲಿ. SSF ನವರ ಈ ಎಲ್ಲ ಕಾರ್ಯಕ್ರಮ ವಿಶೇಷ ಶ್ಲಾಘಿಸಿಕೊಂಡು ನೀವು ಬಹುಶಃ ಕಳೆದ ಚುನಾವಣೆಯಲ್ಲಿ ಎಲ್ಲರಿಗೂ ಶಕ್ತಿ ಮೀರಿ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ವಿಧಾನಸಭೆ ಸಭಾಧ್ಯಕ್ಷ ಇವತ್ತು ಮಾಡಿದ್ದೀರಿ. ನನ್ನನ್ನು ಬಹಳಷ್ಟು ಹೊತ್ತೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಸದಸ್ಯರು, ಯಾಕೂಬ್ ಅವರು ಎಷ್ಟೋ ಎಲ್ಲರಿಗೂ ಬರಲೇಬೇಕಂತ ಬಹಳ ಹಠ, ಬರಲೇಬೇಕು. ಸುರಬೇಲ್ ಹೊಸದವರು ಕೂಡ ಬಹುಶಃ ಫೋನ್ ಮಾಡಿದ್ರು. ನಾನು ಬಹುಶಃ ಅವಾಗ ಮುಲ್ಕಿ ಹತ್ರ ಇದೆ. ನಾನು ಹೇಳ್ದೆ ಇಲ್ಲಿಂದ ನನಗೆ ಅಜಿಲಮಗೆ ಹೋಗ್ಲಿಕ್ಕಿದೆ, ಈ ಕಡೆ ಬರುದು ಬಹಳ ಸಂಶಯ ಅಂತ ಹೇಳಿದೆ. ಬೆಳಿಗ್ಗೆ ಈ ಯಾಕೂಬಿಗೆ ಸುದ್ದಿ ಹೋಯ್ತು, ಹೇಗೆ ಫೋನ್ ಬರ್ತದೆ ಗೊತ್ತಾಗುದಿಲ್ಲ, ಅದಾಗುದು ಅಲ್ಲಿದ್ದು ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬರೋ ವಿಚಾರ ಗೊತ್ತಾಯ್ತು. ಅದ ಕಾರಣ ಯಾಕೆ ನಾನು ಅಷ್ಟು ಪ್ರೀತಿ ವಿಶ್ವಾಸ ಕರೆದಿದ್ದಾರೆ? ಒಂದು, ನನ್ನನ್ನು ಶಾಸಕನಾಗಿ ಕರೆದಿದ್ದಾರೆ. ಎರಡು, ನಾನು ಇಲ್ಲಿ ಮಂತ್ರಿಯಾಗಿದ್ದೇನೆ. ಮೂರನೇದು, ಈಗ ನಾನು ವಿಧಾನಸಭೆ ಸಭಾಧ್ಯಕ್ಷನಾಗಿದ್ದೇನೆ. ಎಲ್ಲಕ್ಕಿಂತಲೂ ಜಾಸ್ತಿ ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದಾರೆ? ಎಲ್ಲಕ್ಕಿಂತ ಜಾಸ್ತಿ ನನ್ನನ್ನು ಇಲ್ಲಿ ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ 40-45 ವರ್ಷಗಳ ಹಿಂದೆ ನಿಮ್ಮಾಗೆ ಮತ್ತು ನಿಮ್ಮ ಮಕ್ಕಳಾಗೆ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆ ಉಲೇಮಗಳ ಮಾತುಗಳನ್ನು ಬೇರೆ ಬೇರೆ ಜುಮ್ಮಾ ಮಸೀದಿಯಲ್ಲಿ, ಅದು ಮಂಗಳೂರಲ್ಲಿ, ಪುಂಚೆಯಲ್ಲಿ, ವಿಲ್ಟೆಯಲ್ಲಿ ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಸಭಾಧ್ಯಕ್ಷನಾಗುವುದಾದ್ರೆ ಅಲ್ಲಾಹ್ ತಾಲಾ ಬರೀ UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾನೆ. ನೀವು ನಮ್ಮನ್ನು ನೋಡಿ ಮಾತ್ರ ಸಂತೋಷ ಪಡೋದಲ್ಲ, ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮೆಲ್ಲರ ದುಆ ಮತ್ತು ಪ್ರಾರ್ಥನೆ. ಅದಕ್ಕಾಗಿ ಎಲ್ಲಾ ರೀತಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ನನಗೆ ಸಭಾಧ್ಯಕ್ಷ ಸ್ಥಾನ ಕೊಟ್ಟಂತ ಸಂದರ್ಭ ಬಹಳ ಚರ್ಚೆ ಇತ್ತು. ತುಳುನಾಡಿನವರಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿಯ ಮಂಗಳೂರಿನವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಅದು ಕೂಡ ಉಳ್ಳಾಲದವರು ಬ್ಯಾರಿ ಮತ್ತು ತುಳು ಮಾತಾಡುವುದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕನ್ನಡ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಬಹಳ ಜನ ಚರ್ಚೆ ಮಾಡಿದ್ರು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿದ್ರ ಅದು ನಾವು 1.5 ವರ್ಷದಲ್ಲಿ ಸಾಧ್ಯವನ್ನಾಗಿ ಉಳ್ಳಾಲದವರು ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಇದಕ್ಕಾಗಿ ನಿಮ್ಮೆಲ್ಲರ ದುಆ ಮಾರ್ಗದರ್ಶನ ಸಲಹೆ ಸೂಚನೆ ಇರುವಂತ ಅವಕಾಶ ಗೊತ್ತಾಗಲಿ. ಈ ಜುಮ್ಮಾ ಮಸೀದಿ ರಸ್ತೆ ಬೇಕಾದ್ರೆ ರಸ್ತೆ ಮಾಡಿ ಕೊಟ್ಟಿದ್ದೇವೆ. ಇಂಟರ್ಲಾಕ್ ಕೇಳಿದಾಗ ಇಂಟರ್ಲಾಕ್ ಕೇಳಿ ಕೂಡ ಇಂಟರ್ಲಾಕ್ ಇದೆ. ಅವನ ಬಿಚ್ಚದಲ್ಲಿ ಎಲ್ಲ ಪಲ್ಲಿಗೆ ತೊಂದರೆ ಆಯ್ತು. ಈಗ ರಸ್ತೆಗೆ ಸಾಧಾರಣವಾಗಿ ಬಿಚ್ಚಿರ ಅಲ್ಲ ಅಂತಂತ ಯಾವುದೆಲ್ಲ ನಾನು ಅವತ್ತು ಕೆಲಸ ಮಾಡಿ ಕೊಡ್ತೇನೆ ಅಂತ ಹೇಳಿದಾನ ಎಲ್ಲ ಕೆಲಸ ಖಂಡಿತವಾಗಿ ನಾನು ಮಾಡಿ ಕೊಡ್ತೀನಿ, ಸಂಶಯ ಕೂಡ ಇವತ್ತು ಬೇಡ. ಅದನ್ನೆಲ್ಲ ನಾನು ನಿಭಾಯಿಸಿಕೊಡುವ ಕೆಲಸ ಖಂಡಿತವಾಗಿ ನಾನು ಮಾಡುತ್ತೇನೆ ಅಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನನಗೆ ಅತ್ಯಂತ ಸಂತೋಷ. ಜಮಾತ್ ಕಮಿಟಿ ಅವರು ಸೇರಿಕೊಂಡು ಇಲ್ಲಿ ಇಂಟರ್ಲಾಕ್ ಆಗಿದ್ದಾರೆ. ಈ ರಾಮನ್ ಬೇರೆ ಮಸೀದಿಯವರು ಕೂಡ ಇವರನ್ನೆಲ್ಲ ಅನುಸರಿಸಬೇಕು. ನೋಡಿ ಎಷ್ಟು ಕಷ್ಟದ ಒಂದು ಊರಾದರೂ ಕೂಡ ಅದಕ್ಕೆ ನಿಮ್ಮೆಲ್ಲ ಶುಭ ಸಲ್ಲಿಸಿ ನಿಮ್ಮೆಲ್ಲ ದುಆ ನಾನು ಕೇಳಿಕೊಂಡು ನೀವು ಸಮಯ ಸಿಕ್ಕಿದಾಗ ಬೆಂಗಳೂರಿಗೆ ತಾವೆಲ್ಲ ಬರಬೇಕಂತ ಕೇಳಿಕೊಳ್ಳುತ್ತಾ, ನಮ್ಮ ಅಧ್ಯಕ್ಷರು ಅವರು ಮನವಿ ಕೊಟ್ಟಿದ್ದಾರೆ ಒಂದು ಮಸೀದಿ ಅಭಿವೃದ್ಧಿಗೆ ವಿಶೇಷವಾದ ಅನುದಾನವನ್ನು ಖಂಡಿತವಾಗಿಯೂ ಆದಷ್ಟು ಶೀಘ್ರದಲ್ಲಿ ಅದಕ್ಕೆ ಬೇಕಾಗುವಂತ ಅನುದಾನ ಖಂಡಿತವಾಗಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ದುಆ ನಾನು ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.